Welcome to We Loop with VK. Today we are traveling to Guruvayur Temple, Kerala. We'll explain about the shocking story of this temple further. Please like, share, and subscribe to our channel. ಗುರುವಾಯೂರು ದೇವಾಲಯವು ಭಾರತದ ಕೇರಳದ ಗುರುವಾಯೂರ್ ಪಟ್ಟಣದಲ್ಲಿ ನೆಲೆಗೊಂಡಿರುವ ಗುರುವಾಯೂರಪ್ಪನ್ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಗುರುವಾಯೂರು ದೇವಸ್ವಂ ಮಂಡಳಿಯಿಂದ ನಿರ್ವಹಿಸಲ್ಪಡುವ ಇದು ಕೇರಳ ಮತ್ತು ತಮಿಳುನಾಡಿನ ಹಿಂದೂಗಳ ಪ್ರಮುಖ ದಂತಕಥೆಯ ಪ್ರಕಾರ ರಾಜ ಜನಮೇಜಯನು ತನ್ನ ತಂದೆ ಪರೀಕ್ಷಿತ್ ಸಾವಿಗೆ ಕಾರಣವಾದ ತಕ್ಷಕ ಸೇರಿದಂತೆ ವಿಶ್ವದ ಎಲ್ಲಾ ಹಾವುಗಳನ್ನು ನಾಶಮಾಡಲು ಯಜ್ಞವನ್ನು ನಡೆಸಿದನು. ಲಕ್ಷಾಂತರ ಹಾವುಗಳು ಯಜ್ಞದ ಬೆಂಕಿಯಲ್ಲಿ ಬಿದ್ದು ಕೊಲ್ಲಲ್ಪಟ್ಟವು, ಆದರೆ ತಕ್ಷಕನನ್ನು ಕೊಲ್ಲುವ ಮೊದಲು ಅಸ್ತಿಕ ಎಂಬ ಬ್ರಾಹ್ಮಣನು ಯಜ್ಞವನ್ನು ನಿಲ್ಲಿಸಿದನು. ಲಕ್ಷಾಂತರ ಹಾವುಗಳ ಸಾವಿಗೆ ಜನಮೇಜಯ ಕಾರಣನಾಗಿದ್ದರಿಂದ ಅವನು ಕುಷ್ಠರೋಗದಿಂದ ಬಳಲುತ್ತಿದ್ದನು. ಅವನು ಗುಣಪಡಿಸುವ ಎಲ್ಲಾ ಭರವಸೆಯನ್ನು ಕಳೆದುಕೊಂಡನು. ಒಂದು ದಿನ ವಶಿ ಆತ್ರೇಯ ಮುಂದೆ ಬಂದು ಗುರುವಾಯೂರಿನಲ್ಲಿ ಕೃಷ್ಣನ ಪಾದಗಳ ಕೆಳಗೆ ಆಶ್ರಯ ಪಡೆಯುವಂತೆ ಹೇಳಿದನು. ಗುರುವಾಯೂರು ದೇವಾಲಯದಲ್ಲಿ ಹರಿಯ ತೇಜಸ್ಸು ಅತ್ಯುತ್ತಮವಾಗಿದೆ ಮತ್ತು ವಿಷ್ಣು ತನ್ನ ಆಶೀರ್ವಾದವನ್ನು ಎಲ್ಲಾ ಭಕ್ತರ ಮೇಲೆ ಸುರಿಸುತ್ತಾನೆ ಎಂದು ಆತ್ರೇಯ ಅವನಿಗೆ ಹೇಳಿದನು. 10 ತಿಂಗಳ ಕೊನೆಯಲ್ಲಿ ಅವರು ಆರೋಗ್ಯವಾಗಿ ಮನೆಗೆ ಮರಳಿದರು ಮತ್ತು ಸುಳ್ಳು ಭವಿಷ್ಯ ನುಡಿದಿದ್ದಕ್ಕಾಗಿ ಜ್ಯೋತಿಷಿಯನ್ನು ತರಾಟೆಗೆ ತೆಗೆದುಕೊಂಡರು. ಜ್ಯೋತಿಷಿ ಅವನ ಎಡಗಾಲಿನಲ್ಲಿ ಹಾವು ಕಚ್ಚಿದ ಗುರುತು ಕಂಡುಬರುತ್ತದೆ ಎಂದು ಹೇಳಿದರು. ಆ ಸಮಯದಲ್ಲಿ ಅನಂತ ಇದ್ದ ದೇವಾಲಯದಲ್ಲಿದ್ದ ಕಾರಣ ಮತ್ತು ಅನಂತನು ಗುರುವಾಯೂರಿನಲ್ಲಿ ದೇವರ ಸಹೋದರನಾಗಿದ್ದರಿಂದ ಮಾತ್ರ ಅವನು ಸಾವಿನಿಂದ ಪಾರಾಗಿದ್ದನು. ಅಲ್ಲಿ ಅವನು ಪೂಜೆಯನ್ನು ಮುಗಿಸಿದ್ದನು. ರಾಜ ಪೋಷಣೆಯ ಬದಲಾವಣೆಯೊಂದಿಗೆ ಭಕ್ತರು ಶಿವ ದೇವಾಲಯಕ್ಕೆ ಸ್ಥಳಾಂತರಗೊಂಡರು. ಹೀಗಾಗಿ ಗುರುವಾಯೂರು ದೇವಾಲಯವು ಅತ್ಯಂತ ಬಡತನಕ್ಕೆ ಇಳಿಯಿತು. ಆದಾಗ್ಯೂ ಒಂದು ದಿನ ಒಬ್ಬ ಪವಿತ್ರ ವ್ಯಕ್ತಿಯು ರಾತ್ರಿ ಆಹಾರ ಮತ್ತು ಆತಿಥ್ಯಕ್ಕಾಗಿ ಮಮ್ಮಿಯೂರ್ ದೇವಸ್ಥಾನಕ್ಕೆ ಹೋದನು. ದೇವಾಲಯವು ಶ್ರೀಮಂತವಾಗಿದ್ದರೂ ದೇವಾಲಯದ ಅಧಿಕಾರಿಗಳು ತಮ್ಮ ಬಳಿ ಏನೂ ಇಲ್ಲ ಎಂದು ನಟಿಸಿ ಅವನನ್ನು ತಿರಸ್ಕಾರದಿಂದ ನೆರೆಯ ಗುರುವಾಯೂರು ದೇವಸ್ಥಾನಕ್ಕೆ ನಿರ್ದೇಶಿಸಿದರು. ಆ ಪವಿತ್ರ ವ್ಯಕ್ತಿಯು ಆ ದೇವಾಲಯದ ಆವರಣವನ್ನು ಪ್ರವೇಶಿಸಿದಾಗ ಅವನನ್ನು ಬ್ರಾಹ್ಮಣ ಹುಡುಗನು ಸೌಜನ್ಯದಿಂದ ಬರಮಾಡಿಕೊಂಡು ಐಷಾರಾಮಿ ಆಹಾರವನ್ನು ನೀಡಿದನು. ಪವಿತ್ರ ವ್ಯಕ್ತಿ ತುಂಬಾ ಸಂತೋಷಪಟ್ಟನು ಮತ್ತು ಅವನು ಆಶೀರ್ವಾದವನ್ನು ಘೋಷಿಸಿದನು. ದಂತಕಥೆಯ ಪ್ರಕಾರ ಮಮ್ಮಿಯೂರ್ ಶಿವ ದೇವಾಲಯವು ಅವನತಿ ಹೊಂದಲು ಪ್ರಾರಂಭಿಸಿತು ಮತ್ತು ಗುರುವಾಯೂರು ವಿಷ್ಣು ದೇವಾಲಯದ ಅದೃಷ್ಟವು ಬಲದಿಂದ ಬಲಕ್ಕೆ ಮುಂದುವರಿಯಿತು. ನೋಡಿದ್ರಲ್ಲ, ಇದೆ ಈ ದೇವಸ್ಥಾನದ ಕತೆ. ಬನ್ನಿ ಇನ್ನು ದೇವಸ್ಥಾನ ಹೇಗಿದೆ ಅಂತ ನೋಡೋಣ.
Thank you.